ಸುದ್ದಿಯನ್ನ ನೋಡಿದ್ರೆ ಎಂಥವರ ಕಣ್ಣಲ್ಲೂ ಕೂಡ ನೀರು ಬರೋದು ಸಹಜ. ತನ್ನ ಪ್ರೀತಿಯ ಅಕ್ಕನ ಪ್ರಾಣವನ್ನ ಉಳಿಸಿಕೊಳ್ಳೋದಕ್ಕಾಗಿ ತಂಗಿಯೊಬ್ಬಳು ತನ್ನ ಪ್ರಾಣವನ್ನೇ ಪಣ ಇಟ್ಟಂತಹ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ನಡೆದಿದೆ. ಲಿವರ್ ಸಮಸ್ಯೆಯಿಂದ ಬಳಲ್ತಾ ಇದ್ದ ತನ್ನ ಸ್ವಂತ ಅಕ್ಕನಿಗೆ ತಂಗಿಯೇ ಲಿವರ್ ದಾನ ಮಾಡಿ ಆಕೆಯನ್ನ ಉಳಿಸಿಕೊಳ್ಳೋದಕ್ಕೆ ಪ್ರಯತ್ನಿಸಿದ್ದಾರೆ. ಆದ್ರೆ ವಿಧಿ ಲಿಖಿತ ಬೇರೆ ಆಗಿತ್ತು. ತಂಗಿ ಲಿವರ್ ದಾನ ಮಾಡಿದ್ರು ಕೂಡ ಅಕ್ಕನನ್ನ ಉಳಿಸಿಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ. ಇಂಥದ್ದೊಂದು ಕರುಣಾಜನಕ ಘಟನೆ ಪುತ್ತೂರಿನ ನೆಹರು ನಗರದಲ್ಲಿ ನಡೆದಿದೆ. ಪುತ್ತೂರಿನ ನೆಹರು ನಗರದ ದಿವಂಗತ ಆನಂದ ನಾಯ್ಕ ಅವರ ಪುತ್ರಿ ಐಶ್ವರ್ಯ ಜಾಯಿಂಟಿಸ್ ಕಾಯಿಲೆಯಿಂದ ಬಳಲ್ತಾ ಇದ್ರು. ಜಾಯಿಂಟಿಸ್ ಸಮಸ್ಯೆ ತೀವ್ರವಾಗಿ ಬಾಧಿಸಿದ್ರಿಂದ ಅವರ ಲಿವರ್ಗೆ ಸಮಸ್ಯೆ ಆಗಿತ್ತು. ಹಾಗಾಗಿ ಅವರನ್ನ ಮೊದಲು ಚಿಕಿತ್ಸೆಗಾಗಿ ಮಂಗಳೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಈ ವೇಳೆ ಅವರನ್ನ ಪರೀಕ್ಷೆಗೆ ಒಳಪಡಿಸಿದಂತ ವೈದ್ಯರು ಅವರ ಲಿವರ್ಗೆ ಹಾನಿಯಾಗಿದೆ, ಲಿವರ್ ಟ್ರಾನ್ಸ್ಪ್ಲಾಂಟ್ ಆಗಬೇಕು ಅನ್ನೋ ಮಾಹಿತಿಯನ್ನ ಕೊಡ್ತಾರೆ. ಮೊದಲೇ ಮಗಳ ಅನಾರೋಗ್ಯದಿಂದ ಕುಕ್ಕೆ ಹೋಗಿದ್ದ ತಾಯಿಗೆ ಇದು ಭರಸಿಡಿಲಂತ ಶಾಕ್. ಐಶ್ವರ್ಯ ಅವರ ತಾಯಿ ಮೊದಲು ಮಗಳಿಗೆ ಲಿವರ್ ದಾನವನ್ನ ಮಾಡೋದಕ್ಕೆ ಮುಂದಾಗ್ತಾರೆ. ಆದ್ರೆ ಅಕ್ಕನ ಮೇಲೆ ಅಪಾರ ಪ್ರೀತಿ, ಅಕ್ಕರೆ ಹೊಂದಿದ್ದ ಐಶ್ವರ್ಯ ಸಹೋದರಿ ಬ್ಯಾಂಕ್ ಉದ್ಯೋಗಿಯಾಗಿದ್ದ ಅನುಷಾ ತಾಯಿಯ ಬಳಿ ನೀವು ಲಿವರ್ ದಾನ ಮಾಡೋದು ಬೇಡ, ನಾನೇ ಕೊಡ್ತೀನಿ ಅನ್ನೋ ನಿರ್ಧಾರಕ್ಕೆ ಬರ್ತಾರೆ. ಅದರಂತೆ ಲಿವರ್ ದಾನ ಮಾಡೋದಕ್ಕೆ ಮುಂದಾಗಿದ್ರು. ಅಲ್ಲದೆ ಚಿಕಿತ್ಸೆಯ ಮುಂದುವರಿದ ಭಾಗವಾಗಿ ಮಂಗಳೂರಿನಿಂದ ಐಶ್ವರ್ಯ ಅವರನ್ನ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅಕ್ಕನಿಗೋಸ್ಕರ ಅನುಷಾ ಕೂಡ ಅದೇ ಆಸ್ಪತ್ರೆಯಲ್ಲಿ ಲಿವರ್ ದಾನ ಮಾಡಿದ್ರು. ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಅಕ್ಕನ ಜೀವವನ್ನ ಉಳಿಸಿಕೊಳ್ಳುವುದಕ್ಕೆ ಒತ್ತಾಡ್ತಾ ಇದ್ರು. ಆದ್ರೆ ಇವರ ಮೇಲೆ ಅದ್ಯಾಕೆ ದೇವರಿಗೆ ಕೋಪವೋ ಗೊತ್ತಿಲ್ಲ, ವಿಧಿಯಾಟವೇ ಬೇರೆಯಾಗಿತ್ತು. ಐಶ್ವರ್ಯ ಚಿಕಿತ್ಸೆ ಪಡಿತಾ ಇದ್ದಂತಹ ಸಂದರ್ಭದಲ್ಲಿ ಹೃದಯಾಘಾತವಾಗಿ ಸಾವನ್ನಪ್ಪಿದ್ದಾರೆ. ಲಿವರ್ ದಾನ ಮಾಡಿದ ತಂಗಿ ಅನುಷಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಅತ್ತ ತಾನು ಲಿವರ್ ದಾನ ಮಾಡಿದ್ರು ಕೂಡ ಅಕ್ಕನನ್ನ ಉಳಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ಲಿಲ್ವಲ್ಲ ಅನ್ನೋ ಕೊರಗು ಅನುಷಾ ಅವರನ್ನ ಕಾಡ್ತಾ ಇದೆ. ಸದ್ಯ ಅನುಷಾ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಎಂಜಿನಿಯರಿಂಗ್ ಪದವೀಧರೆಯಾಗಿದ್ದ ಐಶ್ವರ್ಯ ಚಿಕಿತ್ಸೆಗಾಗಿ ಸುಮಾರು 40 ಲಕ್ಷ ರೂಪಾಯಿ ಖರ್ಚಾಗಿದೆ. ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಅವರ ಚಿಕಿತ್ಸೆಗಾಗಿ ನೆರವನ್ನ ಯಾಚಿಸಲಾಗಿತ್ತು. ಜೊತೆಗೆ ತಂಗಿಯೇ ಸ್ವತಃ ತಮ್ಮ ಲಿವರ್ ಅನ್ನ ಕೂಡ ದಾನ ಮಾಡಿದ್ರು. ಮನೆಯವರು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಐಶ್ವರ್ಯ ಅವರನ್ನ ಉಳಿಸಿಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ. ಮೊದಲೇ ತಂದೆಯನ್ನ ಕಳೆದುಕೊಂಡಂತಹ ಕುಟುಂಬ, ಇದೀಗ ಐಶ್ವರ್ಯ ಕೂಡ ಸಾವನ್ನಪ್ಪಿದ್ದಾರೆ. ಐಶ್ವರ್ಯ ಅವರಿಗೆ ಲಿವರ್ ದಾನ ಮಾಡಿದ ಅನುಷಾ ಇದೀಗ ಒಂದೇ ಲಿವರ್ನಲ್ಲಿ ಬದುಕುವಂತಾಗಿದೆ. ಇಂತಹ ಪರಿಸ್ಥಿತಿಯನ್ನ ಕಂಡು ಇಡೀ ಸುತ್ತಮುತ್ತಲಿನ ಜನ ಇದೀಗ ಕಣ್ಣೀರು ಸುರಿಸ್ತಾ ಇದ್ದಾರೆ. ಆಘಾತದ ಮೇಲೆ ಆಘಾತವನ್ನ ಎದುರಿಸಿರುವಂತಹ ಈ ಕುಟುಂಬ ಇದೀಗ ದುಃಖದ ಮಡುವಿನಲ್ಲಿ ಮುಳುಗಿದೆ.